ಎಲ್ಲಿದ್ದು ಇದು ಹೊಡೆದಿದ್ದು ದುಡ್ಡಲ್ಲ, ಅವ್ರು ಸ್ವಂತ ಮನೆ ಅಡ ಇಟ್ಕೇಶನ್ ತಂದಿದ್ದು ದುಡ್ಡು ಅಂತ. ಒಬ್ಬ ಆಟೋ ಡ್ರೈವರ್ ಒಬ್ಬ ಕೆಲಸ ಇಂಥ ಒಂದು ಪ್ರಯತ್ನಕ್ಕೆ ಯಾಕ್ಯಾರಪ್ಪ ಅಂದ್ರೆ ಎಲ್ಲರೂ ಕೂಡ ಅವ್ರಿಗೆ ಸಪೋರ್ಟ್ ಮಾಡೋಣ ಅಂತ. ಎಲ್ಲ ಕೊಟ್ಟಾಗ ನಿನ್ಗೆ ಯಾರಿದ್ದಾರೆ ಅಂತ ಕೇಳಿದ್ರು, ಅವತ್ತು ನನಗೆ ಯಾರಿದ್ದಾರೆ ಅಂತಲೂ ಗೊತ್ತಿಲ್ಲ. ಪಿಕ್ಚರ್ ಮಾಡಿದೆ. ಇವತ್ತು ನಮ್ಮ ಅಪ್ಪ ಅಮ್ಮ ಇದ್ದೀರಾ, ಇವತ್ತು ಹೇಳ್ತಾರೆ ಎಲ್ಲರೂ ಇದ್ದಾರೆ ಇವತ್ತು ಅಂತ ಹೇಳ್ತಾ ಇದ್ದಾರೆ. ಇವತ್ತು ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದಾರೆ. ಎಲ್ಲರೂ ಅಂದರೆ ಅಭಿಮಾನಿಗಳು ಇವತ್ತು ಉತ್ತರ ಕರ್ನಾಟಕ ಎಲ್ಲ ನನ್ನ ಅಪ್ಪ ಅಮ್ಮ ಅಂದಿರೋ ಇವತ್ತು ಎಲ್ಲರೂ ಇಷ್ಟು ಜನ ನನ್ನ ಕೈ ಹಿಡಿದಿದ್ದಾರೆ. ಆಲ್ಮೋಸ್ಟ್ ನಾನು ಪಿಕ್ಚರು ಅದು ಗೆಲ್ತೈತೋ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ, ಆದರೆ ನಾನು ಗೆದ್ದು ನಿಲ್ತಿದ್ದೀನಿ. ಇವತ್ತು ಈ ಜಾಗದಲ್ಲಿ ಬಂದು ನಾನು ಗೆದ್ದು ನಿಲ್ತಿದ್ದೀನಿ ಅಂತ ನಿಮ್ಮೆಲ್ಲರೂ ಆಶೀರ್ವಾದ. ಎಲ್ಲ ಚಿತ್ರನ ನಿಮ್ಮ ಮಡ್ಲಿಗೆ ನಾವು ಕೊಡ್ತಾ ಇದ್ದೀವಿ. ನೀವೆಲ್ಲರೂ ಈ ಪುಟ್ಟ ಕಲಾವಿದರನ್ನ ಹರಸಿ ಹಾರೈಸಬೇಕು, ನಿಮ್ಮ ಪ್ರೀತಿ ಸಪೋರ್ಟ್ ಇರಬೇಕು ಅಂತ ನಾನು ಕೇಳ್ಕೊತೀನಿ. ಸೂರ್ಯಣ್ಣ ಚಿತ್ರತಂಡ ನಾಯಕ ನಟರು ಮತ್ತು ಸಂಭ್ರಮ ಮೇಡಮ್ ಅವರು ಇವತ್ತು ನಮ್ಮ ವಿಜಯಪುರ ನಗರಕ್ಕೆ ಆಗಮಿಸ್ಯಾರ. ಅವ್ರನ್ನ ತುಂಬ ಹೃದಯದಿಂದ ಸ್ವಾಗತ ಬಯಸ್ತಾ ಇದ್ದೀನಿ. ಇವತ್ತು ಏನು ಇದು ಮಾಧ್ಯಮಗೋಷ್ಠಿ ಕರೆದ ಈ ಸೂರ್ಯಣ್ಣ ಚಿತ್ರದ ಪ್ರಮೋಷನ್ ಸಂಬಂಧ ಅವರು ಉತ್ತರ ಕರ್ನಾಟಕದ ಜನರನ್ನ ಅತ್ಯಂತ ಪ್ರೀತಿಪೂರ್ವಕವಾಗಿ ಮೊದಲು ಇಲ್ಲಿಂದ ಸ್ಟಾರ್ಟ್ ಮಾಡೋಣ ಅಂತೇಳಿ ಬಿಜಾಪುರ ನಗರಕ್ಕೆ ಆಗಮಿಸ್ಯಾರ. ಅವ್ರ ಚಿತ್ರ ಅತ್ಯಂತ ಯಶಸ್ವಿ ಆಗಲಿ ಮತ್ತು ಇಡೀ ನಮ್ಮ ಉತ್ತರ ಕರ್ನಾಟಕ ಜನ ಏನದಾರ ಅವರು ಯಾವತ್ತೂ ಏನು ಅಗದಿ ಕೆಳಗಿಲಿಂದ ಯಾರು ಬರ್ತಾರೋ ಅವ್ರನ್ನ ಮೇಲೆ ಏರಿಸುವಂಥ ಒಂದು ಕೆಲಸ ಉತ್ತರ ಕರ್ನಾಟಕದಿಂದ ಆಗ್ತದೆ. ಅದೇ ರೀತಿಯಾಗಿ ಈ ಸೂರ್ಯಣ್ಣ ಚಿತ್ರ ಸಹಿತ 100 ದಿನಕ್ಕಿಂತ ಹೆಚ್ಚಿಗೆ ಪ್ರದರ್ಶನ ಕಂಡು ಅತಿ ಯಶಸ್ವಿ ಆಗ್ತದೆ. ಮತ್ತು ಇಲ್ಲಿ ರಾಮನವಮಿ ಉತ್ಸವ ಸಮಿತಿ ಅಧ್ಯಕ್ಷ ಉಮೇಶ್ ಹೊಂದಾಲ್ ಅವರ ನೇತೃತ್ವದಲ್ಲಿ ಇವತ್ತೊಂದು ಬೈಕ್ ರ್ಯಾಲಿ ಕೂಡ ಐತಿ. ಆಮೇಲೆ ಈ ಇಡೀ ಚಿತ್ರತಂಡ ಏನು ಯಶಸ್ವಿ ಕಾಣ್ತದೆ ಮತ್ತು ಇನ್ನೊಮ್ಮೆ ಬಿಜಾಪುರಕ್ಕೆ ಬಂದು ಅದನ್ನು ಸಂಭ್ರಮಾಚರಣೆ ಮಾಡುವಂಥ ರೀತಿಯೊಳಗೆ ನಮ್ಮ ಉತ್ತರ ಕರ್ನಾಟಕ ಅವರಿಗೆ ಬೆಂಬಲಿಸ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಈ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಉಮೇಶ್ ಅಣ್ಣ ಹೊಂದಾಲ್ ಅವರು ಮಾತಾಡ್ತಾರೆ. ಮಾಧ್ಯಮ ಮಿತ್ರರಿಗೆ ನಮಸ್ಕಾರಗಳು. ಈ ಒಂದು ಸೂರ್ಯ ಅಣ್ಣ ಚಿತ್ರದ ನಾಯಕ ನಟರಾದಂಥ ಸೂರ್ಯ ಅವರು ಹೌದು, ಮತ್ತು ಈ ನಾಯಕ ನಟಿ ಆದಂಥ ಸಂಭ್ರಮ ಮೇಡಮ್ ಅವರು, ಹಾಗೂ ಇದೀಗ ತಾನೇ ಮಾತಾಡಿರ್ತಕ್ಕಂಥ ನಮ್ಮ ಆತ್ಮೀಯ ಸೋದರಾಗಿದ್ದ ಶಿವಾನಂದ್ ಭುಯಾರ್ ಅವರೇ, ಹಾಗೂ ನಂದು ಗಡಿಗೆ ಅವರೇ, ಆತ್ಮೀಯ ಸೋದರಾಗಿರ್ತಕ್ಕಂಥ ನಂದು ಗಡಿಗೆ ಅವರೇ, ಹಾಗೂ ಇವತ್ತು ಏನು ಇವರು ಬಂದಾರ ಅಂದರೆ ಈ 20ನೇ ತಾರೀಕಿಗೆ ಫಿಲ್ಮ್ ರಿಲೀಸ್ ಅದ. ಫಿಲಿಮ್ ರಿಲೀಸಕ್ಕೂ ಮುನ್ನ ಅವ್ರು ಬಿಜಾಪುರ ಅಂದರೆ ಉತ್ತರ ಕರ್ನಾಟಕದಾಗ ಗಂಡು ಮೆಟ್ಟಿನ ನಾಡು ಬಿಜಾಪುರ ತಾರೆ. ಅದಕ್ಕೆ ಇಲ್ಲಿದೆ ಅವರು ಸ್ಟಾರ್ಟ್ ಮಾಡಬೇಕು. ಒಂದು ಪ್ರಮೋಷನ್ಕಿಂತ ಮೊದಲು ಒಂದು ಪೂರ್ವವಾಗಿ ಒಂದು ರ್ಯಾಲಿ ಮಾಡಿ ಅವರಿಗೆ ಶುಭವಾಗಲಿ ಅಂತ ಶುಭ ಹಾರೈಸ್ತೀನಿ. ಮತ್ತು ಅದೇ ರೀತಿ ಅವ್ರಿಗೆ ನಾವು ಒಂದು ರಿಕ್ವೆಸ್ಟ್ ಮಾಡ್ಕೊತೀನಿ, ಬೆಂಗಳೂರದವ್ರು ಆ ಕಡೆ ಸೈಡ್ದವ್ರು ಬಂದಾಗ ನಾವು ಪ್ರತಿ ಬಾರಿನೂ ಅವ್ರಿಗೆ ಎತ್ತಿ ಹಿಡಿತೀವಿ, ಆದರೆ ನಮ್ಮ ಹುಡುಗರಿಗೆ ಅವಕಾಶ ಕೊಡುವಂಥ ಅವ್ರಿಗೆ ಒಂದು ರಿಕ್ವೆಸ್ಟ್ ಮಾಡ್ಕೊತೀನಿ. ನಮ್ಮ ಇಲ್ಲಿ ಇರ್ತಕ್ಕಂಥ ಉತ್ತರ ಕರ್ನಾಟಕದ ಹುಡುಗರಿಗೆ, ನಮ್ಮ ಬಿಜಾಪುರ ಹುಡುಗರಿಗೆ ಬೆಳೆಸುವಂಥ ಅವಕಾಶ ಅವ್ರಿಗೂ ಕೊಡಲಿ, ಆ ಭಗವಂತ ಅವ್ರಿಗೆ ಶಕ್ತಿ ಕೊಡಲಿ, ಈ ಚಿತ್ರ ಯಶಸ್ವಿ ಆಗಲಿ. ಯಾಕಂದ್ರೆ ಈ ಚಿತ್ರ ಒಳಗೆ ಒಂದು ಸಂದೇಶ ಅದ. ಏನು ಸಂದೇಶಪ್ಪ ಅಂತಂದ್ರೆ ಈಗಿನ ಕಾಲದಾಗ ನಾವು ನೋಡ್ತಿರ್ಬೋದು, ಎಲ್ಲಿ ಮಚ್ಚ ಹಿಡ್ಕೊಂಡು ಹೊಡೆದಾಡೋದು, ರೌಡಿಸಮ್, ಇವೆಲ್ಲ ಬೆಂಗಳೂರು ಅಂಡರ್ವರ್ಲ್ಡ್ ರೌಡಿಸಮ್ದು ಇರ್ತಂತ ನಿಜ ಘಟನೆ ಈ ನಡ್ತಕ್ಕಂಥ ಇದು ಚಿತ್ರ. ಅವು ಎಲ್ಲ ಘಟನೆಗಳು ಅವ್ರು ಯಾರು ರೌಡಿಸಮ್ ಮಾಡ್ಕೋತ ಬಂದಾರ ಇಷ್ಟು ದಿವಸ, ಅವ್ರು ಯಾರು ಹಿಂದಿನ ರೌಡಿಗಳದಾರ ಅವ್ರ ಬಾಯಲ್ಲೇ ಒಂದು ಮೆಸೇಜ್ ಹೇಳಿಸ್ತಕ್ಕಂಥ ಈಗಿನ ಯುವಕರಿಗೆ ಇದು ಸರಿಯಲ್ಲ. ಈ ರೌಡಿಸಮ್ ಅನ್ನುವಂಥದ್ದು ಏನದಲ್ಲ, ಈಗ ಜನ ಪ್ರೀತಿ ವಿಶ್ವಾಸದಿಂದ ಹೋಗಬೇಕು, ಫ್ಯಾಮಿಲಿ ಸೆಂಟಿಮೆಂಟ್ ಉಳಿತಕ್ಕಂಥ ಎಲ್ಲ ಇದು ಸಿನಿಮಾ ಇದೆ. ಅದು ಸಾಕಷ್ಟು ಯಶಸ್ವಿ ಆಗಲಿ, ಈ ಭಾಗಕ್ಕೂ ಕೂಡ ಯಶಸ್ವಿ ಆಗಲಿ. ಇಲ್ಲಿ ಹುಡುಗರಿಗೂ ಒಂದು ಅವಕಾಶ ಅವ್ರು ಮುಂದಿನ ಬರೋಂಥ ದಿನದಲ್ಲಿ ಕಲ್ಪಿಸ್ಕೊಡ್ಲಿ. ಯಾಕಂದರೆ ಉತ್ತರ ಕರ್ನಾಟಕ ಯಾವತ್ತೂ ಎಲ್ಲರಿಗೆ ಬೆಳೆಸ್ಕೋತೇ ಬಂದದ, ಆದರೆ ಉತ್ತರ ಕರ್ನಾಟಕದವ್ರಿಗೆ ಬೆಳೆಸುವಂಥ ಮನೋಭಾವನೆ ತಮ್ಮಲ್ಲಿ ಕೂಡ ಬರಲಿ ಅಂತಂದು ಹೇಳಿ, ಮತ್ತು ಇದ್ರ ಕುರಿತು ಅವರು ಚಿತ್ರದ ನಾಯಕ ನಟರಾಗಿರ್ತಕ್ಕಂಥ ಸೂರ್ಯ ಅವರು ಒಂದು 2 ಮಾತು ಮಾತಾಡಬೇಕಂತ ಕೇಳ್ಕೊತೀನಿ. ಎಲ್ಲ ಬಿಜಾಪುರದ ಎಲ್ಲ ನನ್ನ ಅಣ್ಣ ತಮ್ಮಂದಿರಿಗೆ, ನನ್ನ ಅಪ್ಪ ಅಮ್ಮಂದಿರಿಗೆ, ಅಕ್ಕ ತಂಗಿರಿಗೆ ಎಲ್ರಿಗೂ ನಮಸ್ಕಾರ. ಏನಂದರೆ ಇಲ್ಲಿ ಒಂದು ಫಸ್ಟು ಇಲ್ಲಿ ಬಂದು ಪ್ರಮೋಷನ್ ಮಾಡೋಣ ಅಂತ ತುಂಬ ದಿನದಿಂದ ತುಂಬ ಆಸೆ ಇತ್ತು. ನಮ್ಮ ಸಾಗರ್ ಅಣ್ಣವರು ಅವ್ರು ನನಗೆ 8 ವರ್ಷದಿಂದ ಫ್ರೆಂಡು. ಅವ್ರೊಂದು ಕರೆ ಮಾಡಿದ್ದಕ್ಕೆ ಬನ್ನಿ, ನಮ್ಮ ಉಮೇಶ್ ಅಣ್ಣವ್ರು ಇದ್ದಾರೆ, ಎಲ್ಲ ಸಪೋರ್ಟ್ ಮಾಡ್ತಾರೆ ಅಂದರೆ ನಾನು ಉಮೇಶ್ ಅಣ್ಣವ್ರ ಹತ್ರ ಮಾತಾಡಿದೆ. ನಾನು ಏನು ಮಾತಾಡಿದೆ, ಒಂದು ಫೋನಲ್ಲಿ ಬನ್ನಿ ನಾವಿದ್ದೀವಿ ಅಂತ ತುಂಬ ಥ್ಯಾಂಕ್ಸ್ ಅಪ್ಪಾಜಿ. ಆಮೇಲೆ ಎಲ್ಲರೂ ಬಂದಿದ್ದಾರೆ, ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ ಇಷ್ಟಪಡ್ತೀನಿ. ಇದು ಸಬ್ಜೆಕ್ಟ್ ಏನಂದರೆ ಒಂದು ಅಂಡರ್ವರ್ಲ್ಡ್ ಸಬ್ಜೆಕ್ಟು. ಸೊ ಇದರಲ್ಲಿ ಮೆಸೇಜ್ ಕೊಟ್ಟಿದ್ದೀನಿ, ಅವರೇ ಮಾಡಿರ್ತಂತಹ ಅವ್ರ ಕೈಯಲ್ಲೇ ಬಾಯಲ್ಲಿ ಹೇಳ್ಸಿದ್ದೀನಿ. ವಯಸ್ಸು ಹುಡುಗರಿಗೆ ಮೆಸೇಜ್ ಐತೆ, ನೀವು ಬಂದು ನೋಡಿ. ಇದೇ 20ನೇ ತಾರೀಕು ಪಿಕ್ಚರು ಲಾಂಚ್ ಮಾಡ್ತಾಯಿದ್ದೀನಿ.
ಎಲ್ಲ ಉತ್ತರ ಕರ್ನಾಟಕದ ಎಲ್ಲರೂ ಬಂದು ಸಪೋರ್ಟ್ ಮಾಡಬೇಕಂತ ನಾನು ತುಂಬ ಕೇಳ್ಕೊತಾ ಇದ್ದೀನಿ. ನಿಮ್ಮೆಲ್ಲರ ಕಾಲಕ್ಕೆ ಬಿದ್ದೆ ಆಶೀರ್ವಾದ ಮಾಡಬೇಕಂತ ನಾನು ತುಂಬ ಕೇಳ್ಕೊತಾ ಇದ್ದೀನಿ. ಎಲ್ಲ ಮಾಧ್ಯಮ ಮಿತ್ರರಲ್ಲಿ ಹಾಗೂ ಬಂದಿರುವಂಥ ಎಲ್ಲ ಗಣ್ಯರಿಗೆ ನಮಸ್ಕಾರ. ನನ್ನ ಹೆಸರು ಸಂಭ್ರಮಶ್ರೀ ಅಂತ. ಮೊದಲನೇದಾಗಿ ಒಂದು ಖುಷಿ ಏನಂತ ಹೇಳಿದ್ರೆ, ಉತ್ತರ ಕರ್ನಾಟಕದಲ್ಲಿ ಮಾಡಿರುವಂತಹ ಸಿನಿಮಾಗಳಾಗಿರಲಿ, ಅಲ್ಲಿ ಬಂದು ಸಿನಿಮಾದ ಪ್ರಮೋಷನ್ ಮಾಡಿರೋದಾಗಲಿ, ಯಾವ ಸಿನಿಮಾನು ಸೋತಿರುವಂತಹ ಮಾತೇ ಇಲ್ಲ. ಸೊ ಇವತ್ತು ನಮ್ಮ ಸೂರ್ಯಣ್ಣ ಚಿತ್ರನ ನಿಮ್ಮ ಮಡ್ಲಿಗೆ ನಾವು ಕೊಡ್ತಾ ಇದ್ದೀವಿ. ನೀವೆಲ್ಲರೂ ಈ ಪುಟ್ಟ ಕಲಾವಿದರನ್ನ ಹರಸಿ ಹಾರೈಸಬೇಕು, ನಿಮ್ಮ ಪ್ರೀತಿ ಸಪೋರ್ಟ್ ಇರಬೇಕು ಅಂತ ನಾನು ಕೇಳ್ಕೊತೀನಿ. ಹಾಗೆ ಸಿನಿಮಾದಲ್ಲಿ ರಿಯಲ್ ಡಾನ್ಸ್, ರಿಯಲ್ ವಿಲನ್ಸ್ ಅಂತ ಯಾರಿದ್ದಾರೆ ನಮ್ಮ ಬೆಂಗಳೂರಲ್ಲಿ, ಕರ್ನಾಟಕದಲ್ಲಿ, ಅವರಲ್ಲೇ ಈ ರೌಡಿಸಮ್ ಅನ್ನೋದು ಎಷ್ಟು ತೊಂದರೆ ಆಗುತ್ತೆ, ಸಾಮಾನ್ಯ ಜನರಿಗೆ ಎಷ್ಟು ತೊಂದರೆ ಆಗುತ್ತೆ, ಮತ್ತು ಅವರ ಕುಟುಂಬಗಳು ಎಷ್ಟು ಕಷ್ಟಗಳ ಅನುಭವಿಸಿದೆ ಅನ್ನೋದು ಒಂದು ಒಳ್ಳೆಯ ಸಂದೇಶ ಇಟ್ಕೊಂಡು ನಮ್ಮ ಯುವ ಜನತೆಗೆ ಒಂದು ಮೆಸೇಜ್ ಕೊಡುವಂತಹ ಒಂದು ಕಥೆನ ಇಟ್ಕೊಂಡು ಮಾಡಿರುವಂತಹ ಸಿನಿಮಾ. ಫ್ಯಾಮಿಲಿ ವ್ಯಾಲ್ಯೂಸನ್ನು ತೋರಿಸುವಂತಹ ಸಿನಿಮಾ. ಈಗಿನ ಕಾಲದಲ್ಲಿ ಅತ್ಯಾಚಾರ, ರೌಡಿಸಮ್ ಮತ್ತು ದುಶ್ಚಟಗಳಿಗೆ ಅಡಿಕ್ಷನ್ ಆಗಿರೋದು ಎಷ್ಟು ಯುವಕರನ್ನು ಹಾಳು ಮಾಡ್ತಾ ಇದೆ, ಮುಂದಿನ ಭವಿಷ್ಯಕ್ಕೆ ಎಷ್ಟೆಲ್ಲ ತೊಂದರೆ ಆಗ್ತಾಯಿದೆ ಅನ್ನೋ ಒಂದು ಕತೆ ಇಟ್ಕೊಂಡು ಆ ಥರದ ಒಂದು ದಾರಿಯಲ್ಲಿ ಹೋದರೆ ಎಷ್ಟೆಲ್ಲ ಸಮಸ್ಯೆಗಳನ್ನ ನಾವು ಫೇಸ್ ಮಾಡಬೇಕಾಗುತ್ತೆ ಅಂತ ಒಂದು ಕತೆನ ಇಟ್ಕೊಂಡು ಮಾಡಿರುವಂತಹ ಸಿನಿಮಾ. ನೀವೆಲ್ಲರೂ ಸಿನಿಮಾ ನೋಡಬೇಕು. ನಿಮಗೆಲ್ಲ ಒಂದು ಒಳ್ಳೆಯ ಸಂದೇಶ ನೀಡುವಂತಹ ಸಿನಿಮಾ ಆಗಿದೆ ಇದು ಅಂತ ನಾನು ಕೇಳ್ಕೊತೀನಿ. ಎಲ್ಲ ಉತ್ತರ ಕರ್ನಾಟಕದ ಮಂದಿಗೆ ನಾನು ಕೇಳ್ಕೊಳ್ಳೋದೇನೆಂದರೆ, ನಮ್ಮ ಸೂರ್ಯನ ಚಿತ್ರನ ಬೆಳೆಸಬೇಕು, ನಮ್ಮ ಈ ಪುಟ್ಟ ಕಲಾವಿದನ್ನ ಬೆಳೆಸಬೇಕು ಅಂತ ನಾನು ಕೇಳ್ಕೊತೀನಿ. ಅದು ವಿಜಯ್ ಪ್ರಕಾಶ್ ಅವರು ಆಡಿದ್ದಾರೆ. ಒಂದು ಸುಂದರವಾದ ಒಂದು ಫ್ಯಾಮಿಲಿ ಓರೆಂಟಲ್ಲಿ ಹೆಂಗಿರ್ತೈತೋ ಒಂದು ಮೆಲೋಡಿ ಸಾಂಗ್, ಗಂಡ ಎಂತಿದ್ದು ಒಂದು ಮೆಲೋಡಿ ಸಾಂಗ್ ಮಾಡಿದ್ದಾರೆ. ಹಾಗೆ ಸಿನಿಮಾದ ಟ್ರೇಲರ್ನಾಗಲಿ, ಹಾಡುಗಳಾಗಲಿ ಎಲ್ಲರೂ ತುಂಬಾ ಇಷ್ಟಪಟ್ಟಿದ್ದೀರಾ. ಸಿನಿಮಾನು ತುಂಬಾ ಚೆನ್ನಾಗಿದೆ. ಎಲ್ಲರೂ ಬಂದು ಸಿನಿಮಾ ನೋಡ್ಬೇಕಂತ. ರೌಡಿಸಮ್ ಚಿತ್ರಗಳು ಸಿಕ್ಕಾಪಟ್ಟೆ ಆಗಿದೆ ಸೂರ್ಯ ಅವರೇ. ಮತ್ತೆ ಅದೇ ಚಿತ್ರ ಕೊಡೋದು ಇದು ಏನು ಅನಿಸ್ತದೆ? ಸರಿ ಅನಿಸ್ತದ? ಅದು ಮೆಸೇಜ್ ಸ್ವೀಕಾರ ಮಾಡ್ತಾರ ವೀಕ್ಷಕರು? ಅಲ್ಲ, ಅಂದರೆ ಏನಂದರೆ ಇವಾಗ ರೌಡಿಸಮ್ ಪಿಕ್ಚರ್ ಬಂದೈತೆ ಅಂದರೆ ಅಂಡ್ರೋಲ್ ಡಾನ್ಗಳೇ ಅವ್ರು ಯಾರು ಮಾಡಿಲ್ವಲ್ಲ, ಅವ್ರ ಕೈಲಿ ಮೆಸೇಜ್ ಕೊಟ್ಟಿರೋದು ನಿಮಗೆ. ಇದರಲ್ಲಿ ಅವರೇ ಮಾಡಿ ಒರಿಜಿನಲ್ ಕ್ಯಾರೆಕ್ಟರ್ ಅವಾಗ ಇದ್ರು, ಇವಾಗಿಲ್ಲ, ಪ್ರೆಸೆಂಟ್ ಇಲ್ಲ, ತಿಳ್ಕೊಳ್ಳಿ, ಪ್ರೆಸೆಂಟ್ ಇಲ್ಲ. ಆಗಿದ್ರು ಅವರೆಲ್ಲ ಬಿಟ್ಟು ಎಲ್ಲ ಕಾನೂನಿಂದ ಎಲ್ಲಾನು ತಗೊಂಡು ಇವಾಗ ಆರಾಮಾಗಿದ್ದಾರೆ, ಬಿಟ್ಟು ಹೊರಗಡೆ ಇದ್ದಾರೆ. ಅವ್ರ ಕೈಯಲ್ಲೇ ಹೇಳ್ಸಿದ್ರೆ ಇನ್ನೂ ಒಂದು ಕಂಟೆಂಟ್ ಸಿಗ್ತೈತಲ್ಲ ವಯಸ್ಸು ಹುಡುಗರಿಗೆ. ಇವಾಗ ಮಾಜಿ ರೌಡಿ ಅಣ್ಣಂದಿರು ತುಂಬಾ ಅವರೇ ಹಾಕೊಂಡಿದ್ದಾರೆ. ಆಮೇಲೆ ಎಸ್ ಕೆ ಉಮೇಶ್ ಅವರು ರಿಯಲ್ DCP ಅವರು ಮಾಡಿದ್ದಾರೆ, ಎಲ್ಲರೂ ಮಾಡಿ. ಆಮೇಲೆ ಲಾಸ್ಟ್ ಪಿಕ್ಚರು ನಮ್ಮ ಹರೀಶ್ ರಾಯ್ ಅವರು ಮಾಡಿದ್ದಾರೆ, ಅವ್ರದ್ದು ಲಾಸ್ಟ್ ಪಿಕ್ಚರು ಎಲ್ಲರೂ ಮಾಡಿ. ಆಮೇಲೆ ಕಾಮಿಡಿ ಅಂತ ಬಂದರೆ ತುಂಬ ಅದ್ಭುತವಾಗಿ ಪ್ರಕಾಶ್ ತುಂಬಿನಾಡು ಅವರು ಮಾಡಿದ್ದಾರೆ, ಜಾಲಿ ಅವರು ಮಾಡಿದ್ದಾರೆ. ಇಂಟರ್ನ್ಯಾಷನಲ್ ಬಾಡಿ ಬಿಲ್ಡ್ರು ಈಗಾಗಲೇ ನಮ್ಮ ಡಿ ಬಾಸ್ ಹೇಳ್ದಂಗೆ ಎಲ್ಲೋ ಕರ್ಕೊಂಬಂದು ಮಾಡಿಸೋ ಬದಲು ಇಲ್ಲೇ ನಾನು ಇಂಟರ್ನ್ಯಾಷನಲ್ ಬಾಡಿ ಬಿಲ್ಡ್ರನ್ನ ನಮ್ಮ ಕರ್ನಾಟಕದಲ್ಲಿ, ನಮ್ಮ ಬೆಂಗಳೂರಂತಹ ಎಂತೆಂಥ ಕಲಾವಿದರುಗಳಿದ್ದಾರೆ, ನಮ್ಮ ಡಿ ಬಾಸ್ ಹೇಳ್ದಂಗೆ ಇವತ್ತು ಇವರು ಇಲ್ಲೇ ಕರ್ಸ್ಕೊಂಡು ಇಂಟರ್ನ್ಯಾಷನಲ್ ಬಾಡಿ ಬಿಲ್ಡ್ರನ್ನ ಮಾಡಿಸಿದ್ದೀವಿ. ಲಾಸ್ಟ್ ಫೈಟ್ ಬಂದು ಬಾಡಿ ಬಿಲ್ಡಿಂಗ್ ಫೈಟ್ ಐತೆ. ಇದರಲ್ಲಿ ನಾನು ಒಂದು 2 ತಿಂಗಳು 6 ಪ್ಯಾಕ್ ಮಾಡಿದ್ದೀನಿ. ಫೈಟ್ ನೋಡಿ ನಿಮ್ಗೆ ತುಂಬ ಖುಷಿ ಆಯ್ತೈತೆ ಅನಿಸ್ತದೆ. ತುಂಬ ಕಷ್ಟಪಟ್ಟು ಮಾಡಿದ್ದೀನಿ. ಎಲ್ಲರೂ ನೀವೆಲ್ಲ ನೋಡ್ತೀರಂತ ನನಗೆ ತುಂಬ ಭರವಸೆ ಐತೆ. ನಿಮ್ಮನ್ನು ನಂಬ್ಕೊಂಡು ಬಂದಿದ್ದೀನಿ. ಎಲ್ಲ ಆಶೀರ್ವಾದ ಮಾಡಿ. ಈಗಾಗಲೇ ಟ್ರೈಲರು, ಟೀಸರು, ಸಾಂಗ್ಗಳು ತುಂಬ ಅದ್ಭುತವಾಗಿ ಎಲ್ಲ ಅಭಿಮಾನಿ ದೇವರುಗಳು ತುಂಬ ಆಶೀರ್ವಾದ ಮಾಡಿದ್ದಾರೆ. ನೀವು ಆಶೀರ್ವಾದ ಮಾಡಬೇಕಂತ ಕೇಳ್ಕೊತಾ ಇದ್ದೀನಿ. ಅಂದರೆ ಪ್ರೆಸೆಂಟ್ ಅಂದರೆ ಇವಾಗೆಲ್ಲ ಬಜೆಟ್ ಏನೋ ಮಾಡಿದ್ದೀನ. ಏನು ಅಂದ್ರೆ ಯಾವ ರೀತಿ ಕಷ್ಟಪಟ್ಟಿರಿ ಬಜೆಟ್? ಅಂದರೆ ಬಜೆಟ್ ನಂದು ಓನ್ ಪ್ರೊಡ್ಯೂಸರ್ ಅಂದ್ರೆ ಅದು ಸುಲಭದ ಮಾತಲ್ಲ. ಹೌದು, ಡೈರೆಕ್ಟರ್ ನೀವೇ ಇದ್ದೀರಾ? ಎಲ್ಲ ನಾನೇ ಡೈರೆಕ್ಟ್ರು, ನಾನೇ ಪ್ರೊಡ್ಯೂಸರು, ಹೀರೋನು ನಾನೇ, ಕಥೆನೂ ನಂದೇ, ಎಲ್ಲ A to Z ನಮ್ಮ ಟೀಮ್ ಸಮೇತ ನಾವೆಲ್ಲ ಕೂತ್ಕೊಂಡು ಮಾಡಿದ್ದೀವಿ. ಆಮೇಲೆ ಯಾರ ಹತ್ರನೂ ₹1 ಇಸ್ಕೊಳ್ಳಿಲ್ಲ. ನನ್ನ ಮನೆ ದುಡ್ಡು, ನನ್ನ ಮನೆ ಅಡ ಇಟ್ಟು ಎಲ್ಲನೂ ಇಟ್ಕೊಂಡು ಮಾಡಿದ್ದೀನಪ್ಪ. ಯಾರ ಹತ್ರನೂ ಇಸ್ಕೊಂಡು ತುಂಬ ಕಷ್ಟಪಟ್ಟು ಮಾಡಿದ್ದೀನಿ. ನೀವೊಂದೆರಡು ಮಾತು ಮತ್ತೆ. ಎಲ್ಲರಿಗೂ ನಮಸ್ಕಾರ. ಸಾಕಷ್ಟು ಬಿಗ್ ಬಜೆಟ್ ಮೂವೀಸ್ ಬರ್ತಾ ಇದೆ. ಅದರಲ್ಲಿ ಮೂವಿ ಹಿಟ್ ಆಗುತ್ತೋ ಅಥವಾ ಯಾವ ಥರ ಸಾಕಷ್ಟು ಬಿಗ್ ಬಜೆಟ್ ಮೂವೀಸ್ ಬರ್ತಾ ಇದೆ ಸರ್. ಅಂಥದ್ರಲ್ಲಿ ನಿಮ್ಮ ಮೂವಿ ನೋಡಿ ಯಾರಾದರೂ ಬಂದು ರೌಡಿಸಮ್ ಆಲ್ರೆಡಿ ಇಟ್ಸ್ ಗೋಲ್ಡ್ ಟ್ರೆಂಡ್, ಅದೇ ಟ್ರೆಂಡ್ನೇ ಫಾಲೋ ಮಾಡ್ತಾರೆ. ಹೊಸದಲ್ಲಿ ಏನಿದೆ, ಯಾಕೆ ನೋಡಬೇಕು ರೀಸನ್? ಸರ್, ಸಿನಿಮಾನ ಒಂದು ಒಳ್ಳೆ ಬಜೆಟ್ ಹಾಕಿ ಮಾಡಿದ್ರೆ ಒಂದು ಒಳ್ಳೆ ಸಿನಿಮಾ ಆಗುತ್ತೆ ಅನ್ನೋದಿಲ್ಲ.
ಬಜೆಟ್ಗಿಂತ ಕಂಟೆಂಟ್ ಮುಖ್ಯ ಅನ್ನೋದು ನಮಗೆ ಒಂದು ಅನಿಸಿದ್ದು, ಕತೆ ಮುಖ್ಯ ಅನ್ನೋದು. ಒಂದು ಒಳ್ಳೆ ಸಂದೇಶ ಅಂದರೆ ರಿಯಲ್ ಡಾನ್ಸ್ ಯಾರಿದ್ದಾರೆ, ನಮ್ಮ ಮಾಜಿ ರೌಡಿಗಳು, ಅವ್ರ ಕಡೆಯಿಂದ ಅವ್ರು ಪಟ್ಟಿರುವಂತಹ ಕಷ್ಟ, ರೌಡಿಸಮ್ ಬಂದರೆ ಎಷ್ಟೆಲ್ಲ ಅನುಭವಿಸಿದ್ದೀವಿ, ನಮ್ಮ ಕುಟುಂಬಗಳು ಎಷ್ಟು ಅನುಭವಿಸಿದ್ದಾರೆ, ಆ ಕಣ್ಣೀರಿನ ಕಥೆನ ನಾವು ಅವ್ರ ಮೂಲಕನೇ ಹೇಳ್ಸಿರುವಂಥದ್ದು ಒಂದು ನಮ್ಮ ಸಿನಿಮಾದ ಒಂದು ಹೈಲೈಟ್ ಸರ್. ಮೇಡಮ್, ನಿಮ್ಮ ಬಗ್ಗೆ ಸ್ವಲ್ಪ ಯಶಸ್ವಿನಿ ಗೌಡ ಅವರು ಮನೆಗೆ ಬಂದು ಹಾಂ ಸರ್ ಮನೆಗೆ ಬಂದಿದ್ದು ಏನೋ ಅವ್ರಿಗೆ ಡೈಲಾಗ್ ಇಷ್ಟ ಆಗಿಲ್ಲ, ಹೆಣ್ಮಕ್ಳನ್ನ ಇಟ್ಟು ಏನೋ ಡೈಲಾಗ್ ಇದೆ ಅದು ಹೇಳಿ ನೀವು ಅದೇ ಹೇಳಿದ್ರೆ ಚೆನ್ನಾಗಿ. ಜಡೆ ಕಟ್ಕೊಂಡು ಜಗತ್ತನ್ನೇ ಆಳ್ತೀನಿ ಅಂತ ಹೊರಟೆ, ಲಂಗ ಕಟ್ಕೊಂಡು ನೀನೇ ಲಾಂಗ್ ಹಿಡಿಬೇಕಾರೆ ನಾವು ಲುಂಗಿ ಕಟ್ಕೊಂಡು ಪುಂಗಿ ಓದ್ತಾ ಇರ್ತೀವೇನೆ ಅಂತ ಜಸ್ಟ್ ಒಂದು ಡೈಲಾಗ್ ಬರೆದಿದ್ದು. ಸೊ ಅದನ್ನು ನನಗೆ ಏನಂದರೆ ಇವಾಗ ರೀಚ್ ಮಾಡಬೇಕು ಜನಕ್ಕೆ. ಇವತ್ತೆಷ್ಟೋ ಪಿಕ್ಚರ್ಗಳು, ಕನ್ನಡ ಪಿಕ್ಚರ್ಗಳು ಬಂದು ಹಿಂಗೆ ಹೋಗ್ತಾಯಿತ್ತೆ, ಎಲ್ಲೂ ರೀಚ್ ಆಗ್ತಾಯಿಲ್ಲ ಎಲ್ಲ. ಅದಕ್ಕೆ ನಾನು ಏನೋ ಒಂದು ನಾನು ಪ್ರಮೋಷನ್ ಮಾಡ್ಕೋಬೇಕಂತ ಸೊ ಅಕ್ಕನಿಗೆ ಹೇಳಿ ಅವ್ರದ್ದೇನು ಇಲ್ಲ, ನಾನೇ ಕರೆದು ಹಿಂಗೆ ಮಾಡೋಣ ಅಂತ ಒಂದು ಕಾಂಟ್ರವರ್ಸಿಯಾಗಿ ಮಾಡಿಕೊಂಡು ಮಾಡಿದೆ ಹೊರತು ಬೇರೆ ಇನ್ನೇನು ವಿಷಯಕ್ಕಲ್ಲ. ಒಂದು ಪಿಕ್ಚರು ಬಿಲ್ಡ್ ಆಗಲಿ ಅಂತಲೇ ಮಾಡಿದೆ ಹೊರತು ಇದು ಜನಕ್ಕೆ ತಲುಪಬೇಕು. ಇದರಲ್ಲಿ ಒಳ್ಳೆ ಸಬ್ಜೆಕ್ಟ್ ಮಾಡಿದ್ದೀವಿ, ಇಷ್ಟು ಜನ ಅಂಡ್ರೋಲ್ನ ಕರ್ಕೊಂಬಂದು ಮಾಡಿಸಿದ್ದೀನಿ. ತುಂಬ ಒಂದು 2 ವರ್ಷ ಕತೆ ತೊಗೊಂಡು ಬರೆದಿರೋದು ಇದು. ಟೋಟ್ಲ್ ಒಂದು 3 ವರ್ಷ ಆಯಿತು ಈ ಸಬ್ಜೆಕ್ಟ್ ಮಾಡಬೇಕಂತಲೇ ಕೂತ್ಕೊಂಡು. ಮಾರ್ಕೆಟಲ್ಲಿ, ಸಿಟಿ ಮಾರ್ಕೆಟಲ್ಲಿ ಒಬ್ಬೊಬ್ಬನೇ ಹೋಗಿ ಕೂತ್ಕೊಂಡು ಅಲ್ಲಿ ಏನೋ ನಡೀತೈತೆ, ಸೊ ಯಾವ ಥರ ಎಲ್ಲ ಹೆಣ್ಮಕ್ಳದ್ದು ಏನೆಲ್ಲ ಸೊ ಒಂದು ಶಾರ್ಟ್ ಮಾಡಿದ್ದೆ. ನೈಟ್ ಒಂದು 2 ಗಂಟೆಗೆ ಒಂದು ಸೀನ್ ಮಾಡಿದ್ದೆ. ಅಲ್ಲಿ ಮೇಡಮ್ನ ಅಲ್ಲಿ ಒಂದು ಮೈನ್ ರೋಡಲ್ಲಿ ಅಂದರೆ ಎಲ್ಲ ಹುಡುಗರು ಓಡಾಡೋ ಜಾಗದಲ್ಲಿ ನಿಲ್ಲಿಸಿದ್ದೆ. ಅಲ್ಲಿ ನಿಲ್ಲಿಸಿದಾಗ ನಾವೆಲ್ಲ ದೂರದಲ್ಲಿ ನಿಂತೀವಿ, ಒಂದು ಶಾರ್ಟ್ ರಿಯಲಾಗಿ ಶಾರ್ಟು. ಆವಾಗ ಹುಡುಗರು ಬಂದೆ ಏನು ಎತ್ತಂತ ಆ ಥರ ಎಲ್ಲ ಕೇಳೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಒಂದು ಹೆಣ್ಮಗು ಹಿಂಗೆಲ್ಲ ನಡೀತೈತಲ್ಲ ಅಂತಲೇ ಒಂದು ಅದರಲ್ಲಿ ಒಂದು ಮೆಸೇಜ್ ಕೊಟ್ಟಿದ್ದೀನಿ. ನಮ್ಮ ಅಕ್ಕ ತಂಗಿರಾಗಿರ್ಬೋದು, ಆ ಭಾವನೆ ಬೇಡ ಅಂತಲೇ ಮೆಸೇಜ್ ಕೊಟ್ಟಿದ್ದೀನಿ. ಇವಾಗ ಎಲ್ಲೋ ಯಾರೋ ಒಬ್ರು ಏನೋ ಒಂದು ಬೈದಿರ್ತಾರೆ ನನಗೇನೋ ಅಮ್ಮನ ಅಕ್ಕನಂತ ಏನೋ ಅಂದಿರ್ತಾರೆ. ನಾನು ಅಲ್ಲೆಲ್ಲ ತಲೆ ಕೆಡಿಸ್ಕೊಂಡು ಎಣ್ಣೆ ಹೊಡೆದ್ಬಿಟ್ಟು ಹೊಡೆದ್ಬಿಟ್ಟು ಅವತ್ತು ನಾನು ಖುಷಿಯಾಗಿರ್ತೀನಿ. ಅವತ್ತು ಒಂದು ದಿವಸ ಖುಷಿ. ಡೈಲಿ ಲೈಫ್ ಲಾಂಗ್ವೇಜ್ವರೆಗೂ ನಾವು ಸಾಯ್ತಾ ಇರಬೇಕು. ಯಾವಾಗ ಏನು ಮಾಡ್ತಾರೆ ಅಂತ ಮಚ್ಚಿಡ್ದವನು ಯಾವತ್ತು ಮಚ್ಚಲ್ಲೇ ಸಾಯ್ಬೇಕು, ಬಿಡಲ್ಲ. ಸತ್ತಾಗ ಒಂದು ಉಡ್ದಾರನೂ ಬಿಡಲ್ಲ. ಅದೇ ಅವತ್ತು ಏನಾರು ಬೈದಿ ಅವನ್ನ ಬಿಟ್ಟು ನೋಡಿ, ನಾವು ಲೈಫ್ ಲಾಂಗ್ವೇಜ್ವರೆಗೂ ನಾವು ಸಂತೋಷವಾಗಿರ್ತೀವಿ ಅಂತ ಹೇಳೋಕ್ಕೆ ಇದೊಂದು ಜಸ್ಟ್ ಒಂದು ಮೆಸೇಜ್ ಮಾಡಿದ್ದೀನಿ ಅಷ್ಟೇ. ಈ ಥರ ಸುಮಾರು ಮೆಸೇಜ್ಗಳೈತೆ ಈ ಪಿಕ್ಚರಲ್ಲಿ. ಬೇಡ ದುಡುಕ್ಬೇಡಿ, ಎಣ್ಣೆ ಹೊಡೆದಾಗ ಅವ್ರಿಗೆ ಗೊತ್ತಾಗಲ್ಲ, ಆ ಟೆಂಪರಲ್ಲಿ ಏನೋ ಒಂದು ಮಾಡಿಬಿಡ್ತಾರೆ. ಆಮೇಲೆ ಜೈಲಲ್ಲಿ ಕೂತ್ಕೊಂಡಾಗ ನಾನು ಬಿಟ್ಟಿರ್ಬೋದಾಗಿತ್ತಲ್ಲ, ನಮ್ಮ ಅಪ್ಪ ಅಮ್ಮೆಲ್ಲ ಬಂದು ಅವರು ಅಲ್ಲಿ ಊಟ ಕೊಡೋದಾಗಲಿ ಜೈಲಲ್ಲಿ ಇದೆಲ್ಲ ಅನುಭವಿಸೋದು ಏನಕ್ಕೆ? ಅವನ್ನ ನಂಬ್ಕೊಂಡು ಅಪ್ಪ ಅಮ್ಮ ಇರ್ತಾರೆ, ಮನೆಗೆ ಬರ್ತಾರೆ ಅಂತ ಮಗ ಕಾಯ್ತಾ ಇರ್ತಾರೆ. ಈ ಥರ ಎಲ್ಲ ಹೆಂಡ್ತಿನ ಕಾಯ್ತಾ ಇರ್ತಾಳೆ, ಗಂಡ ಬಂದಿಲ್ಲ ಅಂತ ಮಕ್ಕಳು ಕಾಯ್ತಾ ಇರ್ತಾರೆ. ಸೊ ಈ ಗೋಡೆ ಅನ್ನೋ ಜವಾಬ್ದಾರಿ ಅವ್ರನ್ನ ಅಡ್ಡ ತಡೆದಿರ್ತೈತೆ. ಅವರು ಎಲ್ಲ ಒಂದು ಸಲ ಮೈ ಮರ್ತೆ ಕೈಗೆ ಮಚ್ಚಿಡ್ದು ಪಿಚ್ಚಿಂಗ್ ಇರ್ತಾರೆ, ಎಲ್ಲರೂ ಫ್ರೇಮಲ್ಲಿ ನೇತಾಡ್ತಾ ಇರ್ತಾರೆ ಅಂತ ಒಂದು ಕಾನ್ಸೆಪ್ಟ್ ಬರೆದಿದ್ದೀನಿ. ತುಂಬಾ ಕಷ್ಟದಾಯಕರ ಕನ್ನಡ ಚಿತ್ರಗಳ ಪರಿಸ್ಥಿತಿ ಈಗ. ಇಂಥ ಅನುಭವ ಇರೋರಿಗೆ ಇದು ತುಂಬಾ ಒಂದು ಚಾಲೆಂಜ್ ಆಗಿರ್ತಕ್ಕಂಥದ್ದು. ಇದನ್ನ ಹ್ಯಾಕ್ ತಗೊಂಡ್ರಿ ನೀವು ಅಂತ? ಅನುಭವ ಇಲ್ಲದೆ ನಿಮ್ಗೆ ತುಂಬಾ ಚಿತ್ರಗಳು ಮಾಡಿ ಅನುಭವ ಇಲ್ಲ, ಫಸ್ಟ್ ಚಲನಚಿತ್ರ ಹೌದು, ಫಸ್ಟ್ ಡೈರೆಕ್ಷನ್ ಚಿತ್ರ ನೀವು. ಇದು ರಿಸ್ಕ್ ಹೇಗೆ ತಗೊಂಡ್ರಿ? ಏನು ಕಾನ್ಫಿಡೆನ್ಸ್ ಏನಿದೆ ನಿಮ್ಮ? ಕಾನ್ಫಿಡೆನ್ಸ್ ಅಂದರೆ ಇವಾಗ ಏನೋ ಮಾಡಬೇಕಂತ ಬಂದಿದ್ದು. 20 ವರ್ಷ ನನ್ನ ಸ್ಟ್ರಗಲ್ ಇದರಲ್ಲಿ ಜೂನಿಯರ್ ಆರ್ಟಿಸ್ಟಾಗಿ ಬಂದವನು, ನಾನು ಆಟೋ ಓಡಿಸ್ಕೊಂಡು ಬಂದವನು ಈ ಫೀಲ್ಡಿಗೆ. ಮಾಡಿ ನನಗೂ ಏನೋ ಒಂದು ಬೇಕಲ್ಲ, ಏನಾದ್ರು ಮಾಡಬೇಕು, ಇಲ್ಲ ಒಂದು ಮಾಡು ಇಲ್ಲ ಮಡಿ, ಜೀವನದಲ್ಲಿ ಎರಡೇ ನಾನು ಕಳ್ತಿರೋದು. ಅವತ್ತು ನಮ್ಮ ಅಪ್ಪ ಅಮ್ಮ ಅವತ್ತು ನನ್ನ ಜಾಗ ಇಟ್ಟು ಎಲ್ಲ ಕೊಟ್ಟಾಗ ನಿನ್ಗೆ ಯಾರಿದ್ದಾರೆ ಅಂತ ಕೇಳಿದ್ರು. ಅವತ್ತು ನನಗೆ ಯಾರಿದ್ದಾರೆ ಅಂತಲೂ ಗೊತ್ತಿಲ್ಲ. ಪಿಕ್ಚರ್ ಮಾಡಿದೆ. ಇವತ್ತು ನಮ್ಮ ಅಪ್ಪ ಅಮ್ಮ ಇದ್ದೀರಾ, ಇವತ್ತು ಹೇಳ್ತಾರೆ ಎಲ್ಲರೂ ಇದ್ದಾರೆ ಇವತ್ತು ಅಂತ ಹೇಳ್ತಾ ಇದ್ದಾರೆ. ಇವತ್ತು ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದಾರೆ. ಎಲ್ಲರೂ ಅಂದರೆ ಅಭಿಮಾನಿಗಳು ಇವತ್ತು ಉತ್ತರ ಕರ್ನಾಟಕ ಎಲ್ಲ ನನ್ನ ಅಪ್ಪ ಅಮ್ಮ ಅಂದಿರೋ ಇವತ್ತು ಎಲ್ಲರೂ ಇಷ್ಟು ಜನ ನನ್ನ ಕೈ ಹಿಡಿದಿದ್ದಾರೆ. ಆಲ್ಮೋಸ್ಟ್ ನಾನು ಪಿಕ್ಚರು ಅದು ಗೆಲ್ತೈತೋ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಆದರೆ ನಾನು ಗೆದ್ದು ನಿಲ್ತಿದ್ದೀನಿ. ಇವತ್ತು ಈ ಜಾಗದಲ್ಲಿ ಬಂದು ನಾನು ಗೆದ್ದು ನಿಲ್ತಿದ್ದೀನಿ ಅಂತ ನಿಮ್ಮೆಲ್ಲರೂ ಆಶೀರ್ವಾದ ಎಲ್ಲ ನನಗೆ ಸಿಕ್ಕೈತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತು ನಾನು ಡಿ ಬಾಸ್ ಹೇಳ್ದಂಗೆ ತಲೆ ಹಿಡ್ದಿಲ್ಲ, ನನ್ನ ಸ್ವಂತ ಮನೆ ದುಡ್ಡಿಟ್ಟು ಈ ಪಿಕ್ಚರ್ ಮಾಡಿದ್ದೀನಿ. ಜನಕ್ಕೆ ತಲುಪಬೇಕಂತಲೇ ಮಾಡಿದ್ದೀನಿ. ವೀಕ್ಷಕರನ್ನ ಏನು ಮನವಿ ಮಾಡ್ಕೊಡ್ತೀರಾ ನಮ್ಮ ಉತ್ತರ ಕರ್ನಾಟಕ? ಅಂದರೆ ಇವಾಗ ಮೇಡಮ್ ಹೇಳ್ದಂಗೆ ಇವತ್ತು ಎಲ್ಲ ಕಲಾವಿದರು ಇಲ್ಲಿ ನಂಬಿ ಬಂದವರು ಯಾರೂ ಕೈ ಬಿಟ್ಟಿಲ್ಲ. ಇವತ್ತು ನಾವು ಒಂದು ಪುಟ್ಟ ಕಲಾವಿದರಾಗಿ ಈ ಉತ್ತರ ಕನ್ನಡದಲ್ಲಿ ಈ ಬಿಜಾಪುರದಲ್ಲಿ ನಾವು ಕಾಲಿಟ್ಟಿದ್ದೀವಿ. ನಮ್ಮನ್ನು ನೀವೆಲ್ಲ ಬೆಳೆಸ್ತೀರ ಅಂತ ನಾನು ಕೇಳ್ಕೊಳ್ತಾ ಇದ್ದೀವಿ. ದಯವಿಟ್ಟು ನೋಡಿ ಆಶೀರ್ವಾದ ಮಾಡಿ. ಏನಾದರೂ ಇದರಲ್ಲಿ ಏನೋ ತಪ್ಪಾಗಿದ್ದರೆ ದಯವಿಟ್ಟು ನನಗೆ ಬೈರಿ, ನಾನು ಬರ್ತೀನಿ. ನನಗೇನು ಬೇಕಾದ್ರೂ ಹೊಡೀರಿ, ಬೈರಿ, ನಿಮಗೆಲ್ಲ ಹಕ್ಕು ಐತೆ. ಯಾಕಂದರೆ ಒಂದು ಸನ್ಮಾನ ಹೆಂಗೆ ಮಾಡಿಸ್ಕೊತೀವೋ ಆ ಥರ ಮುಗಿಸ್ಕೊಳೋದು ಹಂಗೆ ಮುಗಿಸ್ಕೋಬೇಕು ನಾವು, ಅಲ್ವಾ? ಎಲ್ಲದಕ್ಕೂ ರೆಡಿಯಾಗಿದ್ದೀನಿ. ನನ್ನ ಬೆಳೆಸಿ ಅಂತ ಕೇಳ್ಕೊತಾ ಇದ್ದೀನಿ. ನಮ್ಮ ಟೀಮ್ನೆಲ್ಲ ಬೆಳೆಸಿ. ಮಾಡಿದ್ದಾರೆ. DKD ಅಂತ ಬಿಜಾಪುರದವರು ಇರೋ ಬಾದಾಮಿಯವರು ಸುಮಾರು ಜನಕ್ಕೆ ಎಲ್ರಿಗೂ ಕೊಟ್ಟಿದ್ದೀನಿ ಚಾನ್ಸು. ಮಾಡಿಸಿದ್ದಾರೆ, ಅವರು ಮಾಡಿದ್ದಾರೆ.
ನೆಕ್ಸ್ಟ್ ಈ ಚಿತ್ರ ಯಶಸ್ವಿಯಾಗಿ ಮುಂದಿನ ಯಾವ ಚಿತ್ರದಲ್ಲೂ ಬಿಜಾಪುರದವ್ರು ತೋತಿರೋ 100% ಬಿಜಾಪುರದವ್ರಿಗೆ ಮಾಡ್ತೀನಿ, ಹುಬ್ಳಿಯವ್ರನ್ನ ಎಲ್ಲರೂ ತಗೊಳ್ತೀನಿ. ಇವಾಗ ಅಪ್ಪಾಜಿ ಹೇಳ್ದಂಗೆ 100% ನಾನು ಮಾಡ್ತೀನಿ. ಇದೇ ಮೀಡಿಯಾ ಮುಂದೆ ಹೇಳ್ತಾ ಇದ್ದೀನಿ, ನಾನು ಬಂದು ಇಲ್ಲೇ ಮಾಡ್ತೀನಿ, ಇಲ್ಲೇ ಶೂಟು ಮಾಡ್ತೀನಿ, ಇಲ್ಲೆಲ್ಲ ಕೆಲವು ಜನನ ತಗೊಂಡು ಮಾಡ್ತೀನಿ ಅಪ್ಪಾಜಿ. ಸೊ ನಮ್ಮ ಸಿನಿಮಾದಲ್ಲಿ ತುಂಬಾ ಹೊಸ ಕಲಾವಿದರು ಆಕ್ಟ್ ಮಾಡಿದ್ದಾರೆ ಸರ್. ಕಲಾವಿದರಿಗೆ ಎಲ್ಲರೂ ಅವಕಾಶ ಕೊಟ್ಟಿದ್ದೀನಿ. ಹೌದು, ತುಂಬಾ ಜನ ಕೊಟ್ಟಿದ್ದಾರೆ. ಈ ರೀಲ್ಸ್ ಮಾಡ್ತಾ ಇರ್ತಾರಲ್ಲ ಅಂಥವ್ರನ್ನೆಲ್ಲ ಕರೆದಿ ನಾನು ನೋಡಿ ಅವ್ರ ಪ್ರತಿಭೆಗಳನ್ನ ನೋಡಿ ಕರೆದಿ ಅವಕಾಶಗಳು ಕೊಟ್ಟಿದ್ದೀನಿ ಎಲ್ರಿಗೂ. ನಾವು ಯಾಕೋ ಫಾರಿನಿಂದ ಅವ್ರನ್ನೆಲ್ಲ ಬಾಡಿ ಬಿಲ್ಡರ್ನೆಲ್ಲ ಏನು ಕರ್ಸ್ಕೋಬೇಕು, ಇಲ್ಲೇ ಇದ್ದಾರೆ ಎಷ್ಟೋ ಜನ ಇಲ್ಲಿದ್ದಾರೆ, ಯಾಕೆ ಅವ್ರಿಗೆ ನಾವು ಅವಕಾಶ ಕೊಡಬಾರ್ದು ಅಂಥವ್ರಿಗೆ ಇಲ್ಲೆಲ್ರಿಗೂ ಕೊಟ್ಟು ಮಾಡಿಸಿದ್ವಿ. ನಮ್ಮ ಇಂಟರ್ನ್ಯಾಷನಲ್ ಬಾಡಿ ಬಿಲ್ಡರ್ ಪ್ರಸಾದ್ ಅಂತ. ಈಗ ಒಬ್ಬ ರೌಡಿಯ ಹೆಂಡತಿಯ ಪಾತ್ರ ಮಾಡಿದ್ದೀರಲ್ಲ ನೀವು? ಇಲ್ಲ ಸರ್, ರೌಡಿ ಅಂತ ಹೇಳಕ್ಕಾಗಲ್ಲ. ಒಂದು ಸಂಸಾರ, ಒಂದು ಕುಟುಂಬ ನಡೀತಾ ಇರುತ್ತೆ, ಒಂದು ಮುದ್ದಾದ ಕುಟುಂಬ, ಲವ್ ಸ್ಟೋರಿ ನಡೀತಾ ಇರುತ್ತೆ. ಅವರಿಗೆ ರೌಡಿಸಮ್ ಇಂದ ಎಷ್ಟೆಲ್ಲ ತೊಂದರೆಗಳಾಗುತ್ತೆ, ಅದೇ ಮೆಸೇಜು. ಒಂದು ರೌಡಿಸಮ್ ಅಂತ ಯಾರೋ ಒಬ್ರು ಮಾಡ್ತಾ ಇರ್ತಾರೆ, ಅದರಿಂದ ಸಾಮಾನ್ಯ ಜನತೆಗೆ ಎಷ್ಟು ತೊಂದರೆ ಆಗ್ತಾ ಇರುತ್ತೆ, ಒಂದು ಕುಟುಂಬ ಎಷ್ಟು ಎಲ್ಲ ಸಫರ್ ಆಗುತ್ತೆ ಅನ್ನೋದು ಒಂದು ಮೆಸೇಜ್. ರೌಡಿಯ ಹೆಂಡತಿ ಅನ್ನೋದಲ್ಲ, ನನ್ನ ಪ್ರೇಮಿಯಾಗಿ ಮಾಡಿದ್ರೆ ಹೌದು ಹೌದು ಅವ್ರ ಪ್ರೇಮಿಯಾಗಿ ಮಾಡಿದಾರಲ್ವಾ, ಅವರಿಗೆ ತೊಂದರೆ ಆಗ್ತದೆ ಅನ್ನೋದು ಮೆಸೇಜ್ ಇದೆ ಅಂತ. ಹೌದು. ಒಂದು ಮುದ್ದಾದ ಕುಟುಂಬ ಇರುತ್ತೆ, ರೌಡಿಸಮ್ ಇಂದ ಆ ಕುಟುಂಬ ಎಷ್ಟೆಲ್ಲ ಸಫರ್ ಆಗುತ್ತೆ. ಪ್ರೀತಿಸೋರು ಅಂತ ಬಂದಾಗ, ಒಂದು ಸಾಮಾನ್ಯ ವ್ಯಕ್ತಿ ಆಗಲಿ ಯಾರೇ ಆಗಲಿ ತನ್ನ ಪ್ರೀತಿಸೋಗಿ ತೊಂದರೆ ಆಗ್ತಿದೆ ಅಂತ ಹೇಳಿದಾಗ ಯಾರ್ಯಾರು ಎದ್ದು ನಿಂತ್ಕೊಳ್ತಾರೆ, ಅವ್ರ ಮುಂದೆ ನಿಂತ್ಕೊಳ್ತಾರೆ. ಅದೇ ಸಾಮಾನ್ಯ ವ್ಯಕ್ತಿ ಆಗಿರಲಿ, ರೌಡಿನೇ ಆಗಿರಲಿ, ತನ್ನವ್ರಿಗೋಸ್ಕರ ಎದ್ದು ನಿಂತ್ಕೊಳ್ತಾರೆ ಅನ್ನೋದು ಒಂದು. ಏನ್ ಸರ್ ಕ್ಲೈಮ್ಯಾಕ್ಸು? ಕ್ಲೈಮ್ಯಾಕ್ಸ್ ಏನಂದರೆ ಸಿನಿಮಾ ನೋಡ್ಬೇಕು ಸರ್, ಇಲ್ಲ ಹೇಳ್ಬಿಟ್ರೆ ಅಲ್ಲ, ಕ್ಲೈಮ್ಯಾಕ್ಸ್ ಏನಂದರೆ ಕ್ಲೈಮ್ಯಾಕ್ಸ್ ಥ್ರಿಲ್ ಏನಿದೆ ಅದು ಪಾಯಿಂಟ್ ಆಂಗಲ್, ಯಾವ ಆಂಗಲ್ ಕೊಡಿ ಸಾಕು. ವೀಕ್ಷಕರಿಗೆ ನನ್ನ ಉದ್ದೇಶ ಇಲ್ಲೇ ಕ್ಲೈಮ್ಯಾಕ್ಸ್ ಹೇಳ್ಬಿಡಿ ಅಂತಲ್ಲ, ಇಲ್ಲ ಹೇಳ್ತೀನಿ. ಕ್ಲೈಮ್ಯಾಕ್ಸ್ ಸಬ್ಜೆಕ್ಟ್ ಹೆಂಗಿರ್ಬೇಕು ಅನ್ನೋದನ್ನ ಲಾಸ್ಟಲ್ಲಿ ಕ್ಲೈಮ್ಯಾಕ್ಸ್ ಏನಂದರೆ ಅಪ್ಪ ಮಗಳು ಬಂದು ಕಣ್ಣಲ್ಲಿ ನೀರು ಹಾಕೊಂಡು ಹೋಗ್ತಾರೆ, ತಪ್ಕೊಂಡು ನೀರು ಹಾಕೊಂಡು ಹೋಗ್ತಾರೆ. ಇದು ಸಬ್ಜೆಕ್ಟು. ಬೇರೆ ಯಾವುದು ಬಲ್ಗರ್ ಮತ್ತು ಎಲ್ಲೂ ಒಂದು ಕೆಟ್ಟ ಶಬ್ದನೂ ಯೂಸ್ ಮಾಡಿಲ್ಲ. ಬಟ್ ಆ ರೇಂಜಲ್ಲಿ ನಾವು ತೋರಿಸಿದ್ದೀವಿ, ಎಲ್ಲನೂ ಮಾಡಿದ್ದೀವಿ. ಅಪ್ಪ ಮಗಳು ತಪ್ಕೊಂಡು ಅಳ್ಕೊಂಡು ಹೋಗೋ ಸಬ್ಜೆಕ್ಟ್ ಐತೆ. ಆಮೇಲೆ ಇದರಲ್ಲಿ ಸೆಂಟ್ರಲ್ ಇನ್ನೊಂದು ಏನು ಮೆಸೇಜ್ ಅಂದರೆ, ಇಲ್ಲಿ ಗಂಡ ಹೆಂಡ್ತಿರೋ ಈ ಡೈವರ್ಸು, ಈ ಜಗಳಗಳು ಮಾಡ್ಕೊತಾರಲ್ಲ, ಅವರೆಲ್ಲ ತಪ್ಕೊಂಡು ಒಟ್ಟಿಗೆ ಆಗ್ತಾರೆ. ಒಂದು ಗಂಡ ಹೆಂಡ್ತಿ ಹೆಂಗೈತೆ ಬಿಟ್ಕೊಡೋದೇ ಜೀವನ. ಇಲ್ಲಿ ಬಾಂಧವ್ಯ, ಇಲ್ಲಿ ಬಿಟ್ಕೊಡೋದೇ ಒಂದು ಜೀವನ. ಎಂತಿಗೆ ನಾನು ಗಂಡ, ನಾನು ಅಂತ ನಿಂತ್ಕೊಂಡ್ರೆ ಅದು ಫ್ಯಾಮ್ಲಿನೇ ಅಲ್ಲ. ಇಲ್ಲಿ ಬಿಟ್ಕೊಟ್ಟು ಬಾಳೋದೈತಲ್ಲ, ಅದೇ ಸುಂದರವಾದ ಫ್ಯಾಮ್ಲಿ. ಇದನ್ನು ಸಬ್ಜೆಕ್ಟಿಗೆ ನಾವು ತೋರಿಸಿದ್ದೀವಿ, ಎಲ್ಲರೂ ಇಷ್ಟಪಡ್ತಾರೆ. ಛಾಯಾಗ್ರಾಹಕರು ನಿಮ್ಮ ತಂಡದ ಒಂಚೂರು ಹೆಸರುಗಳನ್ನು. ಛಾಯಾಗ್ರಾಹಕರು ಹಳ್ಳಿ DAP ಅಂತ, ಆಮೇಲೆ ಎಡಿಟರ್ ಬಂದು ವಿಶ್ವಾಜಿ ಅಂತ, ಅವರು ಸುದೀಪ್ ಸರ್ ಜೊತೆಗೆಲ್ಲ ಮಾಡಿದ್ದಾರೆ. ಆಮೇಲೆ ಇಂದ್ರಾ ಸರ್ ಮ್ಯೂಸಿಕ್ಕು ಮಾಡಿದ್ದಾರೆ. ಈಗ OTT ಪ್ಲಾಟ್ಫಾರ್ಮ್ ಅಲ್ಲಿ ತಾವು ಏನು ಪ್ಲಾನ್ ಮಾಡಿದ್ದೀರಾ, ಅದು OTT ಪ್ಲಾಟ್ಫಾರ್ಮ್ ಅಲ್ಲಿ ಸಿಗುತ್ತಾ? ಇವಾಗ ಸದ್ಯಕ್ಕೆ ಮಾಡಿದ್ರಿ ಯಾವುದು? ಇವಾಗ ಇನ್ನೂ ಯಾವುದೂ ಮಾಡಿಲ್ಲ. ಸದ್ಯಕ್ಕೆ ಇದು ಪಿಕ್ಚರ್ ಹೆಂಗೆ ಓಡ್ತೈತೆ ಅದ್ರ ಮೇಲೆ ತೊಗೊತೀನಿ ಅಂತ ಹೇಳಿದ್ದಾರೆ ಎಲ್ಲರೂ. ಪಿಕ್ಚರ್ ಓಡಲಿ ಬರುತ್ತೆ ಅನ್ನೋ ನಿರೀಕ್ಷೆ ಇದೆಯಾ? ಇನ್ನು ದೇವ್ರ ಮೇಲೆ ಭಾರ ಹಾಕಿದ್ದೀವಿ, ಜನದ ಮೇಲೆ ಭಾರ ಹಾಕಿದ್ದೀವಿ. ದೇವ್ರಿದ್ದಾರೆ ಅಷ್ಟೇ ಅಪ್ಪಾಜಿ, ನಮಗಿನ್ನು ಯಾರೂ ಇಲ್ಲ. ಇಲ್ಲಿ ನಂಬ್ಕೊಂಡು ಬಂದಿದ್ದೀವಿ, ಇಷ್ಟೇ ನನಗೆ. ವೇದಿಕೆ ಮೇಲೆ ಕೂತಂಥ ನಮ್ಮ ಆತ್ಮೀಯರು ಹಾಗೂ ನಮ್ಮ ಅಣ್ಣವರಾದ ಉಮೇಶ್ ಮಂದಾನವರು ಹಾಗೂ ಶಿವಣ್ಣ ಪ್ರಿಯಾರವರು ಹಾಗೂ ಸೂರ್ಯ ಅವರು ಹಾಗೂ ಸಮೃದ್ಧ ಮೇಡಮ್ ಅವರಿಗೆ ನಮಸ್ಕಾರ. ಬೆಂಗಳೂರಿಂದ ಇಲ್ಲಿ ತನಕ ಅವರು ಬಂದಾರ ಪಿಕ್ಚರ್ ಪ್ರಮೋಷನ್ಗೆ. ಈಗ ನಮ್ಮಲ್ಲಿ ಕೆಲವೊಂದು ಮಂದಿ ಆರ್ಟಿಸ್ಟ್ಗಳು ಎಲ್ಲರೂ ಫಿಲ್ಮ್ ಮಾಡ್ತಾರೆ, ಶಾರ್ಟ್ ಮೂವಿನೇ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಅವರಿಗೆ ನಾವು ಸಪೋರ್ಟ್ ಮಾಡ್ತೀವಿ, ನಮಗೆ ಅವ್ರು ಯಾರೂ ಸಪೋರ್ಟ್ ಮಾಡೋಂಗಿಲ್ಲ. ನಮ್ಗೆ ಯಾವುದೋ ಉತ್ತರ ಕರ್ನಾಟಕದವ್ರು ಯಾರೇ ಒಂದು ಫಿಲ್ಮ್ ಮಾಡಿದ್ರು ಅದು ಭಾಳಾದ್ರೆ ಬೆಂಗಳೂರದಾಗ 1 ಅಥವಾ 2 ದಿನ ಅಷ್ಟೇ ಓಡಿಸ್ತಾರೆ. ಅದು ಒಂದೇ ಮನವಿ. ನಿಮಗೆ ನಾವು ಹೆಂಗೆ ಬೆಳೆಸ್ತೀವಿ, ನಮ್ಮ ಕಡೆ ಇದ್ದವರಿಗೆ ಹಾಗೆ ಬೆಳೆಸ್ರಿ ಅಂತೇಳಿ ಕೇಳ್ಕೊತೀನಿ. ಹಾಗೆ ಈಗ ಅವ್ರು ಬಂದಂಗೆ ನನಗೆ ತೋರಿಸಿದ್ರು, ಟೀಸರ್ ತೋರಿಸಿದ್ರು. ಫಿಲ್ಮ್ ಚಲೋ ಐತಿ, ಎಲ್ಲರೂ ನೋಡ್ರಿ. ಹಾಗೂ ನಮ್ಮ ಉತ್ತರ ಕರ್ನಾಟಕದವರು ಹಾಗೂ ಸ್ಪೆಷಲಿಯಾಗಿ ವಿಜಯಪುರದವರು, ಕನ್ನಡ ಅಭಿಮಾನಿಗಳು ಹಾಗೂ ಚಲನಚಿತ್ರ ಅಭಿಮಾನಿಗಳು ಎಲ್ಲರೂ ಈ ಫಿಲ್ಮನ್ನು ನೋಡಿ 100 ಡೇಸ್ ಓಡಿಸ್ಬೇಕಂತೇಳಿ ಇದನ್ನು ಕೇಳ್ತೀನಿ. ಈ ಒಂದು ಪ್ರಯತ್ನ ಮಾಡ್ಯಾರಪ್ಪ ಅಂತಂದ್ರೆ ನಾವು ಅವ್ರಿಗೆ ಸಹಾಯ ಸಹಕಾರ ಮಾಡಲೇಬೇಕು. ಮತ್ತು ಏನದಲ್ಲ, ಈ ಯಾರೇ ಬೆಳೆದವ್ರಿಗೆ ಬೆಳೆಸೋಕಿನ ಈ ಹೊಸ ಹುಡುಗರಿಗೆ ಬೆಳೆಸೋದು ಸರಿ ಐತಿ. ಆದ್ರೆ ಎಲ್ಲರಿಗೂ ನಾನು ಮನವಿ ಮಾಡ್ಕೋತೀನಿ, ಈ ಪಿಕ್ಚರ್ ಯಶಸ್ವಿಯಾಗಿ ನಡೀಲಿ, ಅದಕ್ಕೆ ಎಲ್ಲರೂ ಸಹಕಾರ ಮಾಡಿರಿ. ಎಲ್ಲರೂ ಪಾಪ ಅವ್ರು ಹೇಳಿದ್ರು, ತಮ್ಮ ಕಣ್ಣೀರು ಇಟ್ಕೊಂಡು ಕತೆ ಹೇಳಿದ್ರು. ಅವ್ರ ಪರಿಸ್ಥಿತಿ, ಅವರು ಎಲ್ಲಿದ್ದು ಇದು ಹೊಡೆದಿದ್ದು ದುಡ್ಡಲ್ಲ, ಅವ್ರ ಸ್ವಂತ ಮನೆ ಅಡ ಇಟ್ಕೇಶನ್ ತಂದಿದ್ದು ದುಡ್ಡು ಅಂತ. ಒಬ್ಬ ಆಟೋ ಡ್ರೈವರ್, ಒಬ್ಬ ಕೆಲಸ ಇಂಥ ಒಂದು ಪ್ರಯತ್ನಕ್ಕೆ ಯಾಕ್ಯಾರಪ್ಪ ಅಂದ್ರೆ ಎಲ್ಲರೂ ಕೂಡ ಅವ್ರಿಗೆ ಸಪೋರ್ಟ್ ಮಾಡೋಣ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಿ ಈ ಪತ್ರಿಕಾಗೋಷ್ಠಿಯನ್ನು ಮುಕ್ತಾಯ ಮಾಡ್ತೀನಿ. जुड़े रहिएगा आपके अपने चैनल बीजापुर समय के साथ।